ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ನವರಾತ್ರಿ 3ನೇ ದಿನದ ವ್ಲಾಗ್ ಆಗಿರುತ್ತೆ. ಬೇಗ ಎಲ್ಲ ಎದ್ದು ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೆ. ಆಗಲೇ ಹಾಲು ಕೂಡ ಕಾಯಕ್ಕಿಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಬೇಗ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಒಂದೇ ಸಲ ಕೆಲಸನೆಲ್ಲ ಮುಗಿಸ್ಕೊಂಡು ಟಿಫನೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅವಲಕ್ಕಿ ಮಾಡ್ಕೊಂಡು ಬಿಡೋಣ, ಬೇಗ ಆಗುತ್ತೆ ಅಂತ ಅವಲಕ್ಕಿನ ಕೂಡ ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಅವಲಕ್ಕಿ ನೆನೆಸಾದ್ಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾನು, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದೆಲ್ಲ ನೀಟಾಗಿ ಬಾಡಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಅದಕ್ಕೆ ಟೊಮೆಟೊನ ಕೂಡ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ನಾವು ಸ್ವಲ್ಪ ಅರಿಶಿನದ ಪುಡಿ ಫ್ರೈ ಮಾಡಿ ನಾವು ಏನು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವಿ ಅಲ್ವ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಅವಲಕ್ಕಿ ರೆಡಿ ಆಗಿ. ನಾನು ಫ್ರೆಶ್ ಅಪ್ ಆಗಿ ಸ್ನಾನನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬಂದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಅಂಬಾಭವಾನಿ ಟೆಂಪಲ್ ಇದೆ. ಸೊ ಇವತ್ತು ನಾನು ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋದೆ. ಅಲ್ಲಿನ್ನೂ ದೇವರಿಗೆ ಸೀರೆ ಉಡ್ಸೋದಕ್ಕೆ ಅಂತ ಸೀರೆನ ಫೋಲ್ಡಿಂಗ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನೂ ಅಲಂಕಾರ ಮುಗ್ದಿರಲಿಲ್ಲ. ನಾನು ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ. ಮನೆಗೆ ಬಂದು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋಗಬೇಕಿತ್ತಲ್ಲ, ಸೊ ಊರಿಗೆ ಹೊರಟ್ವಿ. ನಮ್ಮ ದೊಡ್ಡಮ್ಮನ ಮನೇಲಿ ಪೂಜೆ ಇತ್ತು, ಹಾಗಾಗಿ ನಾವು ಊರಿಗೆ ಹೋಗಬೇಕಾಗಿತ್ತು. ಸೊ ನಾವು ಊರಿಗೆ ಹೊರಟ್ವಿ. ಇದೇ ನಮ್ಮ ದೊಡ್ಡಮ್ಮ ಅವ್ರ ಮನೆ. ಪೂಜೆ ಎಲ್ಲ ಮುಗ್ದಿತ್ತು, ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡಿದ್ವಿ. ಅಲ್ಲಿ ಒಂದು ಹುಣಸೆಹಣ್ಣು ಮರ ಇತ್ತು. ಸೊ ಹಂಗೆ ಒಂದೆರಡು ಹುಣಸೆಹಣ್ಣು ಕಿತ್ಕೊಳ್ಳೋಣ ಅಂತ ನಾನು ಹುಣಸೆಹಣ್ಣು ಕಿತ್ಕೊಳ್ತಾ ಇದ್ದೆ. ಹುಣಸೆಹಣ್ಣು ಕಿತ್ಕೊಂಡು ಹೊರಟು ಬಂದ್ವಿ. ನಾವು ಬರೋವಾಗ ತುಮಕೂರಲ್ಲಿ ನನ್ನ ಹಸ್ಬೆಂಡಿದು ಈವೆಂಟ್ ನಡೀತಾ ಇತ್ತು. ಸೊ ಸ್ವಲ್ಪ ಹೊತ್ತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ನಿಂತ್ವಿ. ತುಂಬ ದೊಡ್ಡ ಗಣೇಶನ ಕೂರಿಸಿದ್ರು. ಅಲ್ಲಿ ಹೋಗಿ ನೋಡಿಕೊಂಡು ಹಾಗೆ ನಿಂತ್ಕೊಂಡಿದ್ವಿ. ನೋಡಿ, ಪಲ್ಲಕ್ಕಿ ಇದೆ. ಗಣೇಶ ಹೊರಗಡೆ ತೊಗೊಂಡು ಬರ್ತಾ ಇದ್ದಾರೆ. ತುಂಬ ದೊಡ್ಡದಾಗಿತ್ತು ಗಣೇಶ. ಅಲ್ಲಿ ತುಮಕೂರಲ್ಲಿ ಇದು ಕೂರಿಸಿದ್ದು. ಯಾವುದೋ ಒಂದು ಇಲ್ಲಿದೆ ನೋಡಿ, ಶ್ರೀ ಸಿದ್ದೇಶ್ವರ ಕನ್ವೆನ್ಷನ್ ಹಾಲ್ ಗ್ರೌಂಡಲ್ಲಿ ಇದನ್ನು ಕೂರಿಸಿದ್ರು. ನನ್ನ ಹಸ್ಬೆಂಡ್ದು ಇವೆಂಟ್ ಇರೋದ್ರಿಂದ ನಾವು ಬರುತ್ತೆ ನೋಡಿ. ಇಲ್ಲಿ ಬರೋದೇ ನಮ್ಮದು ಗಾಡಿ PSL ಅಂತ ಇದೆ ಅಲ್ಲ, ಇದೇ ನಮ್ಮದು. ಇದು ಫುಲ್ಲು ಹೊಸದಾಗಿ ಈ ಸಲ ಗಣೇಶ ಹಬ್ಬಕ್ಕೆ ನಾವು ರೆಡಿ ಮಾಡಿಸಿದ್ದು. ಫುಲ್ ಹೈಡ್ರಾಲಿಕ್ ಇದು. ನೋಡ್ಬೋದು ನೀವು. ಸಾಂಗ್ ಪ್ಲೇ ಮಾಡೋ ಹಾಗಿಲ್ಲ ಅಂತ ಮ್ಯೂಟ್ ಮಾಡಿದ್ದೀನಿ. ನೋಡ್ಬೋದು.
ಗಾಡಿ ಮೂವ್ ಆಯಿತು ನೋಡಿ. ಹಿಂದೆಯಿಂದ ಈಗ ನೋಡ್ಬೋದು ಫ್ರಂಟಲ್ಲಿ ಹೇಗಿರುತ್ತೆ ಅಂತ. ಈಗ ನಿಮಗೆ ಕಾಣಿಸುತ್ತೆ ನೋಡಿ, ಇದು ಫ್ರಂಟ್ ಇಂದ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ನವರಾತ್ರಿ 3ನೇ ದಿನದ ವ್ಲಾಗ್. ಎಲ್ಲ ಮುಗೀತು, ನಾವು ಕೂಡ ಅಲ್ಲಿಂದ ಹೊರಡೋಣ ಅಂತ ಹೊರಟು ಬಂದ್ವಿ. ನೋಡಿ ತುಂಬ ರಶ್ ಇದ್ದಿದ್ದರಿಂದ ನಾವು ಮೂವ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಲ್ಲ ಕ್ರೌಡ್ ಎಲ್ಲ ಕ್ಲಿಯರ್ ಆದಮೇಲೆ ನಾವು ಕೂಡ ಹೊರಟು ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.